ನಮಸ್ಕಾರ. ಲರ್ನ್ ಈಸಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ಈ ವಿಡಿಯೋದಲ್ಲಿ 6ನೇ ತರಗತಿಯ ಗಣಿತ ಪ್ರಕಾಶದಲ್ಲಿನ 2ನೇ ಅಧ್ಯಾಯವಾದಂತಹ ರೇಖೆಗಳು ಮತ್ತು ಕೋನಗಳು ಬಗ್ಗೆ ಚರ್ಚಿಸಲಿದ್ದೇವೆ. ಈ ಅಧ್ಯಾಯದಲ್ಲಿ 2.1 ಬಿಂದು, 2.2 ರೇಖಾಖಂಡ, 2.3 ರೇಖೆ, 2.4 ಕಿರಣಗಳು ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳು ಪೇಜ್ ನಂಬರ್ 11 ಮತ್ತು 12ರಲ್ಲಿರುವ ಕಂಡುಹಿಡಿಯಿರಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚಿಸಲಿದ್ದೇವೆ. ಮೊದಲಿಗೆ ಬಿಂದು. ನಾನಿವಾಗ ಒಂದು ಚೂಪಾದ ಪೆನ್ಸಿಲನ್ನು ತಗೊಂಡು ಹಾಳೆಯ ಮೇಲೆ ಹೀಗೆ ಚುಕ್ಕಿಯನ್ನು ಇಡ್ತೀನಿ. ಈ ಚುಕ್ಕಿಯನ್ನು ನಾವು ಬಿಂದು ಅಂತ ಕರಿತೀವಿ. ಈ ಬಿಂದು ಸ್ಥಳವನ್ನು ನಿರ್ಧರಿಸುತ್ತದೆ, ಅಂದರೆ ಈ ಬಿಂದು ಸ್ಥಳವನ್ನು ಆಕ್ರಮಿಸುತ್ತದೆ. ನಾವು ಎಲ್ಲಿ ಈ ಬಿಂದುವನ್ನು ಇಡ್ತೀವಿ ಅಷ್ಟು ಸ್ಥಳವನ್ನು ಅದು ಆಕ್ರಮಿಸುತ್ತೆ. ಆದರೆ ಈ ಬಿಂದುವಿಗೆ ಉದ್ದ ಆಗಲಿ, ಅಗಲ ಆಗಲಿ ಅಥವಾ ಎತ್ತರ ಆಗಲಿ ಯಾವುದೂ ಕೂಡ ಇರುವುದಿಲ್ಲ. ಈ ಬಿಂದುಗಳಿಗೆ ಉದಾಹರಣೆಗಳನ್ನು ನೋಡೋದಾದರೆ, ಚೂಪಾದ ಪೆನ್ಸಿಲ್ನಿಂದ ಹಾಳೆಯ ಮೇಲೆ ಇಟ್ಟ ಚುಕ್ಕಿ, ಕೈವಾರದ ತುದಿಯಿಂದ ಕಾಗದದ ಮೇಲೆ ಆಗುವ ಗುರುತು. ಈ ಕೈವಾರವನ್ನು ಒತ್ತಿ ನಂತರ ತೆಗೆದರೆ ಯಾವ ರೀತಿ ಗುರುತು ಮೂಡುತ್ತಲ್ವ, ಅದು ನಮಗೆ ಬಿಂದುವಿನ ಕಲ್ಪನೆಯನ್ನು ಕೊಡುತ್ತೆ. ಸೂಜಿಯ ಮೊನಚಾದ ತುದಿ, ಸೂಜಿಯ ತುದಿಯನ್ನು ನಾವು ನೋಡಿದರೆ ಅದು ಸಹ ಬಿಂದುವಿನ ಥರ ಕಾಣಿಸುತ್ತೆ. ಚರ್ಮದ ಮೇಲಿನ ಅತಿ ಸಣ್ಣ ಕಪ್ಪು ಚುಕ್ಕಿ, ನಾವೆಲ್ಲರೂ ನೋಡೇ ಇರ್ತೀವಲ್ವ ಚರ್ಮದ ಮೇಲೆ ಕಪ್ಪು ಚುಕ್ಕಿಯನ್ನು, ಅದು ಸಹ ಬಿಂದುವಿನ ಕಲ್ಪನೆಯನ್ನು ನಮಗೆ ಕೊಡುತ್ತೆ. ನೆಕ್ಸ್ಟ್, ಈಗ ನಾನು ಒಂದು 3 ಬಿಂದುಗಳನ್ನು ಹಾಳೆಯ ಮೇಲೆ ಗುರುತಿಸ್ತೀನಿ. ಒಂದು ಹಾಳೆಯ ಮೇಲೆ 3 ಬಿಂದುಗಳನ್ನು ಗುರುತಿಸಿದರೆ ಅವುಗಳನ್ನು ಪ್ರತ್ಯೇಕಿಸಲು ಪ್ರತಿ ಬಿಂದುವನ್ನು ಯಾವುದೇ ಇಂಗ್ಲಿಷ್ ಅಕ್ಷರದಿಂದ ಸೂಚಿಸಬಹುದು. ಹೌದಲ್ವಾ? 3 ಚುಕ್ಕಿಗಳನ್ನು ನಾವು ಇಟ್ಟಾಗ ಯಾವ ಚುಕ್ಕಿಯನ್ನು ಯಾವ ರೀತಿ ಕರೀಬೇಕಂತ ನಮಗೆ ಗೊತ್ತಾಗಲ್ಲ. ಆದ್ದರಿಂದ ನಾವು ಇಂಗ್ಲೀಷ್ ಅಕ್ಷರವನ್ನು ಬಳಸ್ಕೊಂಡು ಅವನ್ನು ಸೂಚಿಸ್ತೀವಿ. ಹೀಗೆ ಎ, ಬಿ, ಸಿ. ಈ ಬಿಂದುಗಳನ್ನು ಬಿಂದು ಎ, ಬಿಂದು ಬಿ, ಬಿಂದು ಸಿ ಅಂತ ಓದಲಾಗುತ್ತೆ. ನೆಕ್ಸ್ಟ್, 2.2 ರೇಖಾಖಂಡ. ರೇಖಾಖಂಡ ಅಂದರೆ ಏನು? ಈಗ ಒಂದು ಹಾಳೆಯನ್ನು ತಗೊಂಡು ಈ ರೀತಿ ಮಡಚಿ ಮತ್ತೆ ಅದನ್ನು ತೆರೆದಾಗ ನಮಗೆ ಏನು ಕಾಣಿಸ್ತಾ ಇದೆ? ಗುರುತು ಕಾಣಿಸ್ತಾ ಇದೆ ಅಲ್ವಾ? ಈ ಗುರುತನ್ನು ನಾವು ರೇಖಾಖಂಡ ಅಂತ ಹೇಳ್ಬೋದು. ರೇಖಾಖಂಡವು ಬಿಂದುಗಳ ಜೋಡಣೆಯಿಂದ ಆಗಿದೆ. ಈ ಚಿತ್ರವನ್ನು ಗಮನಿಸಿ. ರೇಖಾಖಂಡ ಯಾವ ರೀತಿ ಆಗಿರುತ್ತಪ್ಪ ಅಂದರೆ, ಬಿಂದುಗಳನ್ನು ಒಂದರ ಪಕ್ಕ ಒಂದರಂತೆ ಒತ್ತಾಗಿ ಜೋಡಿಸ್ತಾ ಹೋದರೆ ನಮಗೆ ರೇಖಾಖಂಡ ಸಿಗುತ್ತೆ. ಹಾಗಾದರೆ ಒಂದು ರೇಖಾಖಂಡದಲ್ಲಿ ಎಷ್ಟು ಬಿಂದುಗಳಿರಬಹುದು? ಒಂದು ರೇಖಾಖಂಡದಲ್ಲಿ ಅನಂತ ಬಿಂದುಗಳಿರ್ತವೆ. ಅನಂತ ಅಂದರೆ ಎಣಿಸಲಾಗದಷ್ಟು, ಅಗಣಿತ, ಅಸಂಖ್ಯಾತ, ನಾವು ಯಾವುದೇ ಪದವನ್ನು ಬಳಸ್ಬೋದು. ಒಂದು ರೇಖಾಖಂಡದಲ್ಲಿ ಅನಂತ, ಅಗಣಿತ ಅಥವಾ ಎಣಿಸಲಾಗದಷ್ಟು ಅಥವಾ ಅಸಂಖ್ಯಾತ ಬಿಂದುಗಳಿರುತ್ತವೆ. ಈ ರೇಖಾಖಂಡದಲ್ಲಿ ಎಷ್ಟೊಂದು ಬಿಂದುಗಳಿರುತ್ತಲ್ವಾ? ಆದರೆ ಆ ರೇಖಾಖಂಡದ ಕೊನೆಯಲ್ಲಿರುವಂತಹ ಬಿಂದುಗಳನ್ನು ನಾವು ಅಂತ್ಯ ಬಿಂದುಗಳು ಅಥವಾ ಅಂತಿಮ ಬಿಂದುಗಳು ಅಂತ ಕರಿತೀವಿ. ನೆಕ್ಸ್ಟ್, ಅಂತಿಮ ಬಿಂದುಗಳನ್ನು ಯಾವುದೇ ಇಂಗ್ಲೀಷ್ ಅಕ್ಷರದಿಂದ ಗುರುತಿಸಬಹುದು. ನಾವಿಲ್ಲಿ ಎ, ಬಿ ಅಂತ ಗುರುತಿಸಿದ್ದೀವಿ. ಹಾಗಿದ್ರೆ ರೇಖಾಖಂಡ ಎಂದರೇನು? 2 ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನು ರೇಖಾಖಂಡ ಎನ್ನುತ್ತೇವೆ. ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಎ ಮತ್ತು ಬಿ ಬಿಂದುಗಳಿದ್ದಾವೆ. ಎ ಇಂದ ಬಿ ಬಿಂದುವಿಗೆ ಹೋಗುವುದಕ್ಕೆ ಇಲ್ಲಿ 4 ಮಾರ್ಗಗಳಿದ್ದಾವೆ. 1, 2, 3, 4 ಮಾರ್ಗಗಳು ಇದೆ ಅಲ್ವಾ? ಇಲ್ಲಿ ಎ ಇಂದ ಬಿಗೆ ತಲುಪಲು ಅತಿ ಕನಿಷ್ಠ ದೂರ ಇರುವ ಮಾರ್ಗ ಯಾವುದು? ಎಸ್, ಇದಲ್ವಾ?
ಇದನ್ನು ನಾವು ರೇಖಾಖಂಡ ಅಂತ ಕರಿತೀವಿ. ಚಿತ್ರದಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಇರುವ ಕನಿಷ್ಠ ದೂರವನ್ನು ರೇಖಾಖಂಡ ಎಂದು ಕರೆಯುತ್ತೇವೆ. ಇದನ್ನು ನಾವು ಈ ರೀತಿ ಸೂಚಿಸ್ತೇವೆ. ಅಂದರೆ ಎ ಬಿಯ ಮೇಲೆ ಒಂದು ಅಡ್ಡಗೆರೆ ಅಥವಾ ಬಿ ಯ ಮೇಲೆ ಅಡ್ಡಗೆರೆಯನ್ನು ಬರೆದು ಸೂಚಿಸ್ತೀವಿ. ಇದನ್ನು ಓದುವ ಕ್ರಮ ರೇಖಾಖಂಡ ಎ ಬಿ, ಇದನ್ನು ಓದುವ ಕ್ರಮ ರೇಖಾಖಂಡ ಬಿ ಎ. ನಾವು ಎ ಇಂದನಾದರೂ ಅದನ್ನು ಓದ್ಬೋದು ಅಥವಾ ಬಿ ಕಡೆಯಿಂದನಾದರೂ ಓದ್ಬೋದು. ನೆಕ್ಸ್ಟ್ ರೇಖೆ. ಈ ಚಿತ್ರವನ್ನು ಗಮನಿಸಿ. ಎ ಇಂದ ಬಿಗೆ ಇರುವ ರೇಖಾಖಂಡವನ್ನು ಎ ಇಂದ ಒಂದು ದಿಕ್ಕಿನಲ್ಲಿ ಮತ್ತು ಬಿ ಇಂದ ಇನ್ನೊಂದು ದಿಕ್ಕಿನಲ್ಲಿ ಯಾವುದೇ ಅಂತ್ಯವಿಲ್ಲದೆ ವೃದ್ಧಿಸಿದರೆ ನಮಗೆ ಅದು ರೇಖೆಯ ಕಲ್ಪನೆಯನ್ನು ನೀಡುತ್ತದೆ. ಅಂದರೆ ರೇಖಾಖಂಡ ಇದೆಯಲ್ವಾ, ಅದರ ಎರಡು ಅಂತ್ಯಬಿಂದುವಿನಿಂದ ಅನಿರ್ದಿಷ್ಟವಾಗಿ ರೇಖಾಖಂಡವನ್ನು ಮುಂದುವರಿಸಿದರೆ ಅದು ನಮಗೆ ರೇಖೆಯ ಕಲ್ಪನೆಯನ್ನು ಕೊಡುತ್ತೆ. ಹಾಗಾದರೆ ರೇಖೆ ಅಂದ್ರೇನು? ಎ ಬಿ ರೇಖಾಖಂಡವನ್ನು ಎರಡು ಬದಿಯಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಒಂದು ರೇಖೆಯು ದೊರೆಯುತ್ತದೆ. ಅಂದರೆ ಎ ಬಿ ಅಂತಲೇ ಇರಬೇಕು ಅಂತ ಏನಿಲ್ಲ, ಯಾವುದೇ ಇಂಗ್ಲೀಷ್ ಅಕ್ಷರ ಇರಬಹುದು. ರೇಖೆಯನ್ನು ನಾವು ಎ ಬಿ ಅಂದರೆ ಯಾವ ಬಿಂದುಗಳನ್ನು ತಗೊಂಡಿರ್ತೀವಲ್ವ ಆ ಅಕ್ಷರಗಳ ತಲೆಯ ಮೇಲೆ ಈ ರೀತಿ ಎರಡೂ ಕಡೆ ಬಾಣದ ಗುರುತಿಂದ ನಾವು ಅದನ್ನು ಸೂಚಿಸ್ತೀವಿ. ಅಥವಾ ಬಿ ಎ ಬಿ ಅಥವಾ ಬಿ ಎ ಅದರ ಮೇಲೆ ತಲೆಯ ಮೇಲೆ ಬಾಣದ ಗುರುತು ಇರೋ ಥರ ಸೂಚಿಸ್ತೀವಿ. ಅದನ್ನು ಓದುವ ಕ್ರಮ ರೇಖೆ ಎ ಬಿ, ರೇಖೆ ಬಿ ಎ. ಕೆಲವೊಮ್ಮೆ ಈ ರೇಖೆಗಳನ್ನು ಎಲ್ ಅಥವಾ ಎಂನಂತಹ ಅಕ್ಷರದಿಂದ ಸಹ ಸೂಚಿಸ್ತೇವೆ. ನೆಕ್ಸ್ಟ್ ಕಿರಣ. ಕಿರಣವು ರೇಖೆಯ ಒಂದು ಭಾಗವಾಗಿದ್ದು ಅದು ಒಂದು ಬಿಂದುವಿನಿಂದ ಆರಂಭವಾಗಿ ಅದೇ ದಿಕ್ಕಿನಲ್ಲಿ ಅಂತ್ಯವಿಲ್ಲದಂತೆ ಚಲಿಸುತ್ತದೆ. ಈ ಚಿತ್ರವನ್ನು ಗಮನಿಸಿ. ಕಿರಣವು ಒಂದು ಬಿಂದುವಿನಿಂದ ಆರಂಭವಾಗಿ ಅದೇ ದಿಕ್ಕಿನಲ್ಲಿ ಅಂತ್ಯವಿಲ್ಲದಂತೆ ಚಲಿಸುತ್ತದೆ. ಅಂದರೆ ರೇಖೆಯಲ್ಲಿ ನಮಗೆ ಎರಡು ದಿಕ್ಕಿನಲ್ಲಿ ಅಂತ್ಯವಿಲ್ಲದಂತೆ ಚಲಿಸ್ತಾ ಇತ್ತು. ಆದರೆ ಕಿರಣದಲ್ಲಿ ಒಂದು ಬಿಂದುವಿನಲ್ಲಿ ಆರಂಭವಾಗಿ ಅದೇ ದಿಕ್ಕಿನಲ್ಲಿ ಅಂತ್ಯವಿಲ್ಲದಂತೆ ಚಲಿಸುತ್ತೆ. ಇಲ್ಲಿ ಕಿರಣ ಎಲ್ಲಿ ಆರಂಭ ಆಗುತ್ತಲ್ವ ಆ ಬಿಂದುವನ್ನು ನಾವು ಆರಂಭಿಕ ಬಿಂದು ಅಂತ ಕರಿತೀವಿ. ಮತ್ತು ಇನ್ನೊಂದು ಬಿಂದುವಿನಲ್ಲಿ ಆ ಕಿರಣ ಮುಂದುವರಿತಾ ಹೋಗ್ತಾ ಇರುತ್ತೆ. ಚಿತ್ರದಲ್ಲಿ ಎಯು ಆರಂಭಿಕ ಬಿಂದು ಮತ್ತು ಪಿಯು ಕಿರಣದ ಮೇಲಿನ ಮತ್ತೊಂದು ಬಿಂದು. ಅಂದರೆ ಈ ಕಿರಣದ ಮೇಲೆ ಸಾಕಷ್ಟು ಬಿಂದುಗಳಿರುತ್ತವೆ, ಅದರಲ್ಲಿ ಒಂದು ಬಿಂದು ಪಿ ಆಗಿರುತ್ತೆ. ಈ ಕಿರಣವನ್ನು ನಾವು ಎ ಪಿಯ ತಲೆಯ ಮೇಲೆ ಒಂದು ಬಾಣದ ಗುರುತನ್ನು ಹಾಕಿದರೆ ಅದು ಕಿರಣ ಅನ್ನೋದನ್ನು ಸೂಚಿಸುತ್ತೆ. ಇದರಲ್ಲಿ ಮೊದಲನೆಯ ಇಂಗ್ಲೀಷ್ ಅಕ್ಷರ ಏನಿರುತ್ತೋ ಅದು ಆರಂಭಿಕ ಬಿಂದುವನ್ನು ಸೂಚಿಸುತ್ತೆ. ಯಾವಾಗಲೂ ನಾವು ಆರಂಭಿಕ ಬಿಂದುವನ್ನು ಮೊದಲು ಬರಿಬೇಕು, ನಂತರ ನಾವು ಮುಂದುವರೆದ ಬಿಂದುವನ್ನು ಬರಿಬೇಕಾಗತ್ತೆ. ಆದರೆ ರೇಖೆ ಮತ್ತು ರೇಖಾಖಂಡಗಳಲ್ಲಿ ಬಿಂದುಗಳನ್ನು ನಾವು ಅದಲು ಬದಲು ಮಾಡಿ ಬರೆದ್ರೂ ಸಹ ಏನೂ ವ್ಯತ್ಯಾಸ ಆಗಲ್ಲ. ಆದರೆ ಕಿರಣದಲ್ಲಿ ಮಾತ್ರ ಮೊದಲನೇ ಅಕ್ಷರ ಆರಂಭಿಕ ಬಿಂದುವೇ ಆಗಿರಬೇಕು. ನೆಕ್ಸ್ಟ್ ಇದನ್ನು ಓದುವ ಕ್ರಮ ಕಿರಣ ಎ ಪಿ. ನೆಕ್ಸ್ಟ್ ಅಭ್ಯಾಸ ಪ್ರಶ್ನೋತ್ತರಗಳು. ಕಂಡುಹಿಡಿಯಿರಿ. ರಿಹಾನ್ ಮತ್ತು ಶೀತಲ್ಗೆ ಉತ್ತರಗಳನ್ನು ಕಂಡುಹಿಡಿಯಲು ನೀವು ಸಹಾಯ ಮಾಡುವಿರಾ? ಪ್ರಶ್ನೆ. ರಿಹಾನ್ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಿದನು. ಅವನು ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಲ್ಲನು? ಅಂದರೆ ರಿಹಾನ್ ಇವಾಗ ಒಂದು ಕಾಗದದ ಮೇಲೆ ಒಂದು ಬಿಂದುವನ್ನು ಇಡ್ತಾನೆ ಮತ್ತು ಆ ಬಿಂದುವಿನ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಉತ್ತರ. ಈ ಚಿತ್ರವನ್ನು ಗಮನಿಸಿ. ಒಂದು ಬಿಂದುವಿನ ಮೂಲಕ ನಾವು ಎಷ್ಟು ಬೇಕಾದರೂ ರೇಖೆಗಳನ್ನು ಎಳೆಯಬಹುದು. ಹಾಗಿದ್ರೆ ರಿಹಾನ್ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ
ಅಸಂಖ್ಯಾತ ರೇಖೆಗಳನ್ನು ಎಳೆಯಬಲ್ಲನು. ಅಸಂಖ್ಯಾತ ವರ್ಡ್ ಬದಲು ನಾವು ಅನಂತ, ಇಷ್ಟಾದರೂ, ಲೆಕ್ಕವಿಲ್ಲದಷ್ಟು, ಎಣಿಸಲಾಗದಷ್ಟು ಅನ್ನೋ ಪದಗಳನ್ನು ಸಹ ಬಳಸ್ಬೋದು. ಶೀತಲ್ ಒಂದು ಕಾಗದದ ಮೇಲೆ 2 ಬಿಂದುಗಳನ್ನು ಗುರುತಿಸಿದಳು. ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ವಿಭಿನ್ನ ರೇಖೆಗಳನ್ನು ಅವಳು ಎಳೆಯಬಲ್ಲಳು? ಉತ್ತರ, ಈ ಚಿತ್ರವನ್ನು ಗಮನಿಸಿ. ಇಲ್ಲಿ 2 ಬಿಂದುಗಳನ್ನು ಅವಳು ಗುರುತು ಮಾಡಿದರೆ ಅದರ ಮುಖಾಂತರ ಹಾದು ಹೋಗುವಂತೆ ಕೇವಲ ಒಂದು ರೇಖೆಯನ್ನು ಮಾತ್ರ ನಾವು ಎಳೆಯೋದಕ್ಕೆ ಸಾಧ್ಯ. ಬೇರೆ ದಿಕ್ಕಿಗೆ ನಾವು ರೇಖೆಯನ್ನು ತಿರುಗಿಸಿದರೆ ಕೇವಲ ಒಂದು ಬಿಂದು ಮಾತ್ರ ನಮಗೆ ಸಿಗುತ್ತೆ. ಎರಡೂ ಬಿಂದುಗಳ ಮೂಲಕ ಹಾದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದೇ ಒಂದು ರೇಖೆಯನ್ನು ಅವಳು ಎಳೆಯಬಲ್ಲಳು. ಶೀತಲ್ 2 ಬಿಂದುಗಳ ಮೂಲಕ ಹಾದು ಹೋಗುವಂತೆ ಕೇವಲ ಒಂದು ರೇಖೆಯನ್ನು ಮಾತ್ರ ಎಳೆಯಬಲ್ಲಳು. ಎರಡನೇ ಪ್ರಶ್ನೆ, ಚಿತ್ರ 2.4ರಲ್ಲಿ ರೇಖಾಖಂಡಗಳನ್ನು ಹೆಸರಿಸಿ. ಗುರುತಿಸಲಾದ 5 ಬಿಂದುಗಳಲ್ಲಿ ಯಾವುವು ನಿಖರವಾಗಿ ಒಂದು ರೇಖಾಖಂಡದ ಮೇಲಿದೆ, ಯಾವ ಬಿಂದುಗಳು 2 ರೇಖಾಖಂಡಗಳ ಮೇಲಿವೆ? ಅಂದರೆ ಈ ಚಿತ್ರದಲ್ಲಿರುವ ರೇಖಾಖಂಡಗಳನ್ನು ನಾವು ಹೆಸರಿಸಬೇಕು. ಮತ್ತು ಈ 5 ಬಿಂದುಗಳಲ್ಲಿ ಯಾವ ಬಿಂದು ಒಂದು ರೇಖಾಖಂಡದ ಮೇಲಿದೆ ಮತ್ತು ಯಾವ ಬಿಂದುಗಳು ಎರಡೆರಡು ರೇಖಾಖಂಡದ ಮೇಲಿದೆ ಅನ್ನೋದನ್ನು ನಾವೀಗ ಕಂಡುಹಿಡಿಬೇಕು. ಉತ್ತರ, ಮೊದಲಿಗೆ ರೇಖಾಖಂಡಗಳು. LM ರೇಖಾಖಂಡ, MP ರೇಖಾಖಂಡ, PQ ರೇಖಾಖಂಡ ಮತ್ತು QR ರೇಖಾಖಂಡ. ನೀವು ಬೇಕಿದ್ರೆ ಇದನ್ನು RQ, QP, PM, ML ಅಂತಲೂ ಕೂಡ ಹೆಸರು ಕೊಡಬಹುದು. ಮತ್ತು ಇಲ್ಲಿರುವ 5 ಬಿಂದುಗಳು ಯಾವ್ದ್ಯಾವುದು? L, M, P, Q ಮತ್ತು R ಅಲ್ವಾ? ನೆಕ್ಸ್ಟ್, ನಿಖರವಾಗಿ ಒಂದು ರೇಖಾಖಂಡದ ಮೇಲಿರುವ ಬಿಂದುಗಳು ಯಾವ್ದ್ಯಾವುದು ಅಂದರೆ ಕೇವಲ ಒಂದು ರೇಖಾಖಂಡದ ಮೇಲೆ ಮಾತ್ರ ಇರುವಂತಹ ಬಿಂದು ಯಾವುದಪ್ಪ ಅಂದರೆ L ಮತ್ತು R. ಇಲ್ಲಿ ನೀವು ನೋಡಿದರೆ LM ರೇಖಾಖಂಡದ ಮೇಲೆ ಮಾತ್ರ ಇದೆ, R QR ರೇಖಾಖಂಡದ ಮೇಲೆ ಮಾತ್ರ ಇದೆ. ಹಾಗಾಗಿ ನಿಖರವಾಗಿ ಒಂದು ರೇಖಾಖಂಡದ ಮೇಲಿರುವ ಬಿಂದುಗಳು ಬಿಂದು L ಮತ್ತು ಬಿಂದು R. ನೆಕ್ಸ್ಟ್, 2 ರೇಖಾಖಂಡಗಳ ಮೇಲಿರುವ ಬಿಂದುಗಳು ಬಿಂದು M, ಬಿಂದು P ಮತ್ತು ಬಿಂದು Q. ಈ ಚಿತ್ರದಲ್ಲಿ ನೋಡೋದಾದರೆ LM ರೇಖಾಖಂಡ ಮತ್ತು MP ರೇಖಾಖಂಡ ಎರಡರ ಮೇಲೂ ಸಹ ಇದೆ. ಇಲ್ಲಿ Q ಬಿಂದು QP ಮತ್ತು QR ರೇಖಾಖಂಡದ ಮೇಲಿದೆ. P MP ಮತ್ತು PQ ರೇಖಾಖಂಡದ ಮೇಲಿದೆ. ಹಾಗಾಗಿ MPQ 2 ರೇಖಾಖಂಡಗಳ ಮೇಲಿರುವ ಬಿಂದುಗಳಾಗಿವೆ. ಮೂರನೇ ಪ್ರಶ್ನೆ, ಚಿತ್ರ 2.5ರಲ್ಲಿ ತೋರಿಸಿರುವ ಕಿರಣಗಳನ್ನು ಹೆಸರಿಸಿ. ಪ್ರತಿ ಕಿರಣದ ಆರಂಭದ ಬಿಂದು T ಆಗಿದೆಯೇ? ಅಂದರೆ ಈ ಚಿತ್ರದಲ್ಲಿ ನಾವಿವಾಗ ಕಿರಣಗಳನ್ನು ಹೆಸರಿಸಬೇಕಾಗತ್ತೆ. ಉತ್ತರ, ಕಿರಣಗಳು TA, TB, TN. ಕಿರಣ TA, ಕಿರಣ TB, ಕಿರಣ TN. ಇಲ್ಲಿ ಒಂದೇ ಕಿರಣದ ಮೇಲೆ 2 ಬಿಂದುಗಳಿರೋದ್ರಿಂದ ನಾವು TB ಕಿರಣ ಅಂತನಾದರೂ ಕರಿಬೋದು ಅಥವಾ TN, 2 ರೀತಿಯಲ್ಲಿ ಇದನ್ನು ಹೆಸರಿಸ್ಬೋದು. ಒಟ್ಟು 3 ಕಿರಣಗಳನ್ನು ನಾವು ಹೆಸರಿಸಬಹುದು. ನೆಕ್ಸ್ಟ್, ಪ್ರತಿ ಕಿರಣದ ಆರಂಭ ಬಿಂದು T ಆಗಿದೆಯೇ? ಹೌದು. ಇಲ್ಲಿ ನಾವು TA, TB, TN ಈ 3 ಕಿರಣಗಳ ಆರಂಭಿಕ ಬಿಂದು T ಆಗಿದೆ. ಹಾಗಾಗಿ ಉತ್ತರ ಹೌದು. ನೆಕ್ಸ್ಟ್, 4ನೇ ಪ್ರಶ್ನೆ,
ಮುಂದಿನವುಗಳಲ್ಲಿ ಪ್ರತಿಯೊಂದನ್ನು ವಿವರಿಸಲು ಕರಡು ಚಿತ್ರ ಬರೆದು ಹೆಸರಿಸಿ. ಈಗ ಮುಂದಿನ ಪ್ರಶ್ನೆಗಳಿಗೆ ನಾವು ಚಿತ್ರವನ್ನು ಬರೆದು ಹೆಸರನ್ನು ಕೊಡ್ತಾ ಹೋಗಬೇಕು. ಮೊದಲನೇದು OP ರೇಖೆ ಮತ್ತು OQ ರೇಖೆಗಳು ಓನಲ್ಲಿ ಸಂಧಿಸುತ್ತವೆ. ಈಗ ಈ ಸ್ಟೇಟ್ಮೆಂಟ್ಗೆ ನಾವು ಒಂದು ಚಿತ್ರವನ್ನು ಬರೀಬೇಕಾಗತ್ತೆ. ಉತ್ತರ, ಈ ಚಿತ್ರವನ್ನು ಗಮನಿಸಿ. ಇಲ್ಲಿ OP ರೇಖೆ ಇದೆ, ಇಲ್ಲಿ OQ ರೇಖೆ ಇದೆ. ಈ ಎರಡು ಓನಲ್ಲಿ ಸಂಧಿಸ್ತಾ ಇದೆ. ನೆಕ್ಸ್ಟ್ B, XY ರೇಖೆ ಮತ್ತು PQ ರೇಖೆಗಳು M ಬಿಂದುವಿನಲ್ಲಿ ಛೇದಿಸುತ್ತವೆ. ಉತ್ತರ, ಇಲ್ಲಿ XY ರೇಖೆ ಮತ್ತು PQ ರೇಖೆಗಳು M ನಲ್ಲಿ ಛೇದಿಸ್ತಾ ಇದ್ದಾವೆ. ನೆಕ್ಸ್ಟ್ C, L ರೇಖೆಯು E ಮತ್ತು F ಬಿಂದುಗಳನ್ನು ಹೊಂದಿದೆ, ಆದರೆ D ಬಿಂದುವನ್ನು ಹೊಂದಿಲ್ಲ. ಅಂದರೆ ಒಂದು L ರೇಖೆಯು E ಮತ್ತು F ಬಿಂದುಗಳನ್ನು ಹೊಂದಿರುವಂತೆ ತೋರಿಸ್ಬೇಕು, ಮತ್ತು D ಬಿಂದು ಹೊಂದಿಲ್ಲದಂತೆ ಒಂದು ಕರಡು ಚಿತ್ರವನ್ನು ಬರಿಬೇಕಾಗತ್ತೆ. ಉತ್ತರ, L ರೇಖೆ, ಈ L ರೇಖೆಯ ಮೇಲೆ E ಮತ್ತು F ಬಿಂದುಗಳನ್ನು ಗುರುತಿಸಿದ್ದೀವಿ. ಈಗ ಹೇಳ್ಬೋದು E ಮತ್ತು F ಬಿಂದುಗಳು L ರೇಖೆಯ ಮೇಲಿದೆ, ಅಥವಾ L ರೇಖೆಯು E ಮತ್ತು F ಬಿಂದುಗಳನ್ನು ಹೊಂದಿದೆ. ಆದರೆ ಬಿಂದು D ಯನ್ನು ನಾವು ರೇಖೆಯಿಂದ ದೂರದಲ್ಲಿ ಗುರುತಿಸಿದ್ದೇವೆ. ಇದು ಈ ರೇಖೆಯ ಮೇಲೆ ಬರೋದಿಲ್ಲ. ಹಾಗಾಗಿ L ರೇಖೆಯು D ಬಿಂದುವನ್ನು ಹೊಂದಿಲ್ಲ ಅಂತ ಈ ಚಿತ್ರದ ಮುಖಾಂತರ ನಾವು ತೋರಿಸ್ಬೋದು. ನೆಕ್ಸ್ಟ್ D, P ಬಿಂದು ABಯ ಮೇಲಿದೆ. ಈ ಪ್ರಶ್ನೆಯಲ್ಲಿ ಕೇವಲ AB ಅಂತ ಕೊಟ್ಟಿದ್ದಾರೆ. ಇದು ರೇಖಾಖಂಡನ, ರೇಖೆನ ಅಥವಾ ಕಿರಣನ ಅಂತ ಗೊತ್ತಾಗಲ್ಲ. ಹಾಗಾಗಿ ನಾನಿಲ್ಲಿ ಜಸ್ಟ್ ರೇಖೆ ಅಂತ ತಗೋತಾ ಇದ್ದೀನಿ. ಉತ್ತರ, ಒಂದು ರೇಖೆ ಇದೆ, ಆ ರೇಖೆ AB ರೇಖೆಯ ಮೇಲೆ P ಬಿಂದುವನ್ನು ನಾನು ಗುರುತು ಮಾಡಿದ್ದೀನಿ. ಈ P ಬಿಂದುವನ್ನು A ಇಂದ B ಮಧ್ಯದಲ್ಲಿ ಯಾವ ಜಾಗದಲ್ಲಾದರೂ ಸಹ ನಾವು ಗುರುತಿಸ್ಬೋದು. ಇದು ಈ ಪ್ರಶ್ನೆಯ ಕರಡು ಚಿತ್ರ. 5ನೇ ಪ್ರಶ್ನೆ, ಚಿತ್ರ 2.6ರಲ್ಲಿ ಮುಂದಿನವುಗಳನ್ನು ಹೆಸರಿಸಿ. ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರವನ್ನು ನೋಡಿಕೊಂಡು ನಾವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿತಾ ಹೋಗಬೇಕಾಗತ್ತೆ. ಮೊದಲನೆಯದು 5 ಬಿಂದುಗಳು. ಇಲ್ಲಿ 5ಕ್ಕಿಂತ ಹೆಚ್ಚು ಬಿಂದುಗಳು ನಮಗೆ ಸಿಗ್ತವೆ. ಬಿಂದು A, ಬಿಂದು B, ಬಿಂದು C, ಬಿಂದು E, ಬಿಂದು D ಮತ್ತು ಬಿಂದು O. ನೆಕ್ಸ್ಟ್ B, ಒಂದು ರೇಖೆ. ಇಲ್ಲಿ ಒಂದು ರೇಖೆ ಮಾತ್ರ ನಮಗೆ ಬೇಕಾಗಿದೆ, ಆದರೆ ಇಲ್ಲಿ ಬಹಳಷ್ಟು ರೇಖೆಗಳು ನಮಗೆ ಸಿಗ್ತಾ ಹೋಗ್ತವೆ. ರೇಖೆ DE, ರೇಖೆ DO, ರೇಖೆ DB, EO, EB ಮತ್ತು OB. ಇಷ್ಟು ರೇಖೆಗಳು ನಮಗೆ ಸಿಗ್ತವೆ. ನೆಕ್ಸ್ಟ್ 4 ಕಿರಣಗಳು. ಕಿರಣಗಳು ಸಹ ಅಷ್ಟೇ 4ಕ್ಕಿಂತ ಹೆಚ್ಚು ಸಿಗ್ತವೆ. ಇಲ್ಲಿ ಒಂದು ಆರಂಭಿಕ ಬಿಂದುವನ್ನು ತಗೊಂಡ್ರೆ ಕಿರಣ OC, ಕಿರಣ OA, ಕಿರಣ DE, ಕಿರಣ DO, ಕಿರಣ DB, ಕಿರಣ EB, ಕಿರಣ EO ಮತ್ತು ಕಿರಣ OB. ನೆಕ್ಸ್ಟ್ 5 ರೇಖಾಖಂಡಗಳು. ರೇಖಾಖಂಡಗಳು ಸಹ ಅಷ್ಟೇ ಬಹಳಷ್ಟು ಸಿಗ್ತದೆ. ಇಲ್ಲಿ ನಾವು 2 ಬಿಂದುಗಳನ್ನು ತಗೊಂಡು ರೇಖಾಖಂಡಗಳನ್ನು ಹೆಸರಿಸ್ತಾ ಹೋಗ್ಬೋದು. ಮೊದಲನೇದು OC, OA, DE, DO, DB, EO, EB ಮತ್ತು OB. ಇಷ್ಟು ರೇಖಾಖಂಡಗಳು.
6ನೇ ಪ್ರಶ್ನೆ. ಇಲ್ಲಿ ಒಂದು ಕಿರಣ OA ಇದೆ. ಇದು ಓನಲ್ಲಿ ಆರಂಭವಾಗಿ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಇದು ಬಿ ಬಿಂದುವಿನ ಮೂಲಕವೂ ಹಾದು ಹೋಗುತ್ತದೆ. ನೀವು ಇದನ್ನು OB ಕಿರಣ ಎಂದು ಹೆಸರಿಸಬಹುದೇ? ಏಕೆ? ಉತ್ತರ ಹೌದು. ಏಕೆಂದರೆ ಈ ಕಿರಣದಲ್ಲಿ O ಆರಂಭಿಕ ಬಿಂದು ಆಗಿದೆ ಮತ್ತು ಇನ್ನೊಂದು ಕಿರಣದ ಪಥದಲ್ಲಿ B ಬಿಂದುವಿದೆ. ಹಾಗಾಗಿ ಕಿರಣವನ್ನು OB ಕಿರಣ ಎಂದು ಹೆಸರಿಸಬಹುದು. ಅಂದರೆ ಈ OA ಕಿರಣ ಏನಿದೆ ಇದರ ಆರಂಭಿಕ ಬಿಂದು O ಆಗಿದೆ ಮತ್ತು ಕಿರಣ ಚಲಿಸುವ ಪಥದಲ್ಲಿ A ಬಿಂದುವು ಕೂಡ ಇದೆ, B ಬಿಂದು ಕೂಡ ಇದೆ. ಹಾಗಾಗಿ ಈ OA ಕಿರಣವನ್ನು ನಾವು OB ಕಿರಣ ಅಂತಲೂ ಸಹ ಹೆಸರಿಸಬಹುದು. ನೆಕ್ಸ್ಟ್ B. ನಾವು OA ಕಿರಣವನ್ನು AO ಎಂದು ಬರೆಯಬಹುದೇ? ಏಕೆ ಅಥವಾ ಏಕೆ ಅಲ್ಲ? ಉತ್ತರ ಸಾಧ್ಯವಿಲ್ಲ. ಏಕೆಂದರೆ ಯಾವಾಗಲೂ ಕಿರಣವನ್ನು ಆರಂಭಿಕ ಬಿಂದುವಿನ ಕಡೆಯಿಂದ ಚಲಿಸುವ ಪಥದ ಕಡೆಗೆ ಹೆಸರಿಸಬೇಕು. ಹೌದಲ್ವಾ? ನಾವು ಯಾವುದೇ ಕಿರಣವನ್ನು ಹೆಸರಿಸಬೇಕಾದ್ರೆ ಆರಂಭಿಕ ಬಿಂದುವಿನಿಂದ ಚಲಿಸುವ ಪಥದ ಕಡೆಗೆ ಹೆಸರಿಸಬೇಕಾಗತ್ತೆ. ಹಾಗಾಗಿ ನಾವು ಇದಕ್ಕೆ OA ಅಂತ ಕರಿಬೇಕೇ ಹೊರತು AO ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಾನು ಪಾರ್ಟ್ 2 ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.